ಮೈಸೂರಿನ ಸಂತ ಫಿಲೋಮಿನಾ ಚರ್ಚ್ ರಸ್ತೆಯಲ್ಲಿ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನ 11ನೇ ಶಾಖೆಯನ್ನ ಬಾಲಿವುಡ್ ನಟಿ ರವೀನಾ ಟಂಡನ್ ಲೋಕಾರ್ಪಣೆಗೊಳಿಸಿದರು. ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಕಂಪನಿಯು ಮೈಸೂರಿನಲ್ಲಿ ತನ್ನ ಶಾಖೆಯನ್ನ ಆರಂಭಿಸುವ ಮೂಲಕ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಯಾವುದೇ ಕಂಪನಿಗಳು ಉಳಿಬೇಕಾದ್ರೆ ಗ್ರಾಹಕರ ನಂಬಿಕೆ ಕಾಪಾಡೋದು ಮುಖ್ಯ ಅಂತ ನಟಿ ರವೀನಾ ಟಂಡನ್ ಹೇಳಿದರು. ಅಲ್ಲದೆ ನಾನು ಉಪೇಂದ್ರ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದೆ. ಅಲ್ಲದೆ ಬಾಲಿವುಡ್ನಲ್ಲಿ ಸಿನಿಮಾಗಳ ಮೂಲಕ ಹೆಸರು ಮಾಡಿದೆ. ನಾನು ಎಲ್ಲಿ ಹೋದ್ರೂ ಕನ್ನಡ ನಾಡಿನ ಜನರನ್ನ ಮರೆಯೋದಿಲ್ಲ ಅಂದ್ರು. ಇದೇ ವೇಳೆ ಲಕ್ಕಿ ಡ್ರಾನಲ್ಲಿ ವಿಜೇತರಾದ ಮಹಿಳೆಗೆ ಮೊಬೈಲ್ ಅನ್ನ ವಿತರಿಸಿದ್ರು. ಕಾರ್ಯಕ್ರಮದಲ್ಲಿ ಶಾಸಕರಾದ ಜಿಟಿ ದೇವೇಗೌಡ, ಶ್ರೀವತ್ಸ, ಸಂತ ಫಿಲೋಮಿನಾ ಚರ್ಚ್ ಫಾದರ್ ಸ್ಟ್ಯಾನ್ಲಿ ಆಲ್ಮಂಡ, ಇಂಡಿಯಾ ಮಾಜಿ ಯೂನಿವರ್ಸ್ ಡಾಕ್ಟರ್ ಹೇಮಾ ಮಾಲಿನಿ ಲಕ್ಷ್ಮಣ್, ವೆಲಿನ್ ಇಂಡಸ್ಟ್ರೀಸ್ನ ಗವರ್ನರ್ಸ್, ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಕಂಪನಿ ಆಡಳಿತ ಮಂಡಳಿ ನಿರ್ದೇಶಕ ಡಾಕ್ಟರ್ ಅಬ್ದುಲ್ ರಹೂಫ್ ಮತ್ತು ಅಬ್ದುಲ್ ರಹೀಂ ಉಪಸ್ಥಿತರಿದ್ದರು. ನಮ್ಮದು 11ನ ಶೋರೂಮ್ ಇಲ್ಲಿ ಮೈಸೂರಲ್ಲಿ ಓಪನ್ ಆಗಿದ್ದೀವಿ. ಇದು ಹಾಲಿವುಡ್ ನಟಿ ಆ್ಯಕ್ಟ್ರೆಸ್ ಪದ್ಮಶ್ರೀ ರವೀನಾ ಟಂಡನ್ ಅವರು ಓಪನ್ ಮಾಡಿದ್ದು. ಮತ್ತು ನಮಗೆ ಮಂಗಳೂರಿಗೆ, ಬ್ಯಾಂಗ್ಳೂರಿಗೆ, ಕಾಸರಗೋಡಿಗೆ, ಮೈಸೂರಿಂದ ತುಂಬ ಕಸ್ಟಮರ್ ಬರ್ತಾಯಿತ್ತು. ಅವರ ರಿಕ್ವೆಸ್ಟ್ಗೋಸ್ಕರ ನಾವು ಇಲ್ಲಿ ಮೈಸೂರು ಬರಲಿಕ್ಕೆ ಮೇನ್ ರೀಸನ್. ಇಲ್ಲಿ ರೆಸ್ಪಾನ್ಸ್ ನೋಡಿ ನಮಗೆ ಭಾರಿ ಹೆಮ್ಮೆ ಆಗಿದೆ. ತುಂಬ ಪ್ರೀತಿ ಕೊಟ್ಟಿದೆ ಮೈಸೂರವರು. आई थिंक बहुत ही बढ़िया इनका ये है पूरा शोरूम जो मैंने अभी तक देखा है. एंड कलेक्शन भी बहुत बढ़िया है जैसे कि जो मैं पहनी भी हूँ. और बहुत ही अच्छा क्राफ्टमैनशिप है इनका, इनकी फिनिशिंग बहुत बढ़िया है. एंड आई थिंक इट इज़ ऑल्सो वैल्यू फॉर मनी. मुझे हर वक्त कर्नाटका से बहुत प्यार मिला है और मैं जब भी यहाँ आती हूँ मुझे लगता है जैसे कि मैं अपने दूसरे घर में आई हूँ. तो ये प्यार ही है जो मुझे बार बार खींच के लाता है. तो जब भी मुझे कुछ भी मौका मिलता है, चांस मिलता है टू कम टू कर्नाटका, इट कुड बी एनीवेयर इन कर्नाटका, मैं भाग के आती हूँ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.